ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದ್ರಲ್ಲಿ ಉಪ್ಪು ಜಾಸ್ತಿ ಆಗಿದೆ, ಅದ್ರಲ್ಲಿ ಖಾರ ಜಾಸ್ತಿ ಆಗಿದೆ. ಇದಕ್ಕೆ ಆಲೂಗಡ್ಡೆನ ಹಾಕಿದ್ರೆ ಉಪ್ಪನ್ನು ಹೀರ್ಕೊಳ್ಳುತ್ತೆ. ಇದಕ್ಕೆ 4 ಟೊಮೆಟೊ ಹಾಕಿದ್ರೆ ಖಾರ ಕಡಿಮೆ ಆಗುತ್ತೆ. ಆ ಥರ ಮಾಡಿದೆ. ನನ್ನ ಅಡಿಗೆ ನಿಮ್ಗೆ ಇಷ್ಟ ಆಗಲ್ವೇನೋ ಅಂತ ಭಯಪಟ್ಟೆ. ಅಮ್ಮೋ, ಇವಳು ಸಾಮಾನ್ಯದವಳಲ್ಲ. ಎಲ್ಲ ಚೆನ್ನಾಗಿದ್ರೆ ಯಾರೇ ಆದ್ರೂ ದೊಡ್ಡವ್ರೆ. ತಪ್ಪಾದಾಗ ಸರಿ ಮಾಡ್ಕೊಂಡವ್ರೆ ಸಮರ್ಥರು, ಒಳ್ಳೆಯವರು. ನಿನ್ನ ಅಡಿಗೆಗೆ 100ಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮನೆಯವ್ರ ಹಾಗೆ ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡೋದ್ ಏನು ಅಂತ ನನಗರ್ಥ ಆಗ್ತಿಲ್ಲ. ಅತಿ ಸಲಿಗೆ ತಗೋತಿರೋ ಹಾಗೆ ನನಗನ್ಸ್ತಾ ಇದೆ. ಹೌದೌದು, ಎಲ್ರ ಜೊತೆ ಹೊಂದ್ಕೊಂಡಿದ್ದಾಳೆ. ಅದ್ರಲ್ಲಿ ಅತಿ ಸಲಿಗೆ ಏನಿದೆ? ಅಡುಗೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಹೊಟ್ಟೆ ಕಿಚ್ಚು ಹೊರಗಡೆ ಬರ್ತಿದೆ. ಅದ್ ಹಾಗಲ್ಲ ಅಪ್ಪ, ಆ ಹುಡುಗಿ ಮಾತಾಡದೆ ಎಲ್ರು ತಿನ್ನಿ. ನಾನು ಹೋಗಿ ಇನ್ ಸ್ವಲ್ಪ ಹಪ್ಪಳ ಮೊಸರು ತರ್ತೀನಿ. ತಡ ಯಾಕಮ್ಮ, ಹೋಗಿ ತಗೊಂಡ್ ಬಾ. ಏನಾಯ್ತಮ್ಮ, ಏನಾಯ್ತು? ಆ ಕಾರ್ಪೆಟ್ ಸಿಕ್ಕಾಕೊಂಡು ಬಿದ್ದೋದೆ. ಹುಷಾರಮ್ಮ. ನಾನು ಹೋಗಿ ಮೊಸರು ತರ್ತೀನಿ. ಸರಿ. ಅಡ್ಗೆ ಬಗ್ಗೆ ಹೊಗಳಿದ್ದಕ್ಕೆ ಕಾಲು ಭೂಮಿ ಮೇಲೆ ನಿಲ್ತಿಲ್ಲ ಅನ್ಸುತ್ತೆ. ಲಾವಣ್ಯ, ಎಲ್ಲಿಂದನೋ ಬಂದಿರೋ ಹುಡುಗಿಗೆ ತುಂಬಾ ಜಾಸ್ತಿ ವ್ಯಾಲ್ಯೂ ಕೊಡ್ತಿದ್ದೀರೇನೋ ಅಂತ ನನಗನ್ನಿಸ್ತಿದೆ ಅಮ್ಮ. ಎಲ್ಲಿಂದನೋ ಬಂದ್ಲು ಅಂದ್ರೆ ಏನು? ಮಿಲಿಟರಿ ಮುರಳಿ ತಂಗಿ ಅಂತ ಶ್ರೀಕರ್ ಹೇಳಲಿಲ್ವಾ? ಏನೋ, ಯಾರಿಗ್ ಗೊತ್ತು? ಅಮ್ಮ, ನೀನ್ ಮುರಳಿ ತಂಗಿನ ತಾನೆ? ಹೌದು ಸರ್. ಆ ಹುಡುಗಿ ಸುಳ್ಳು ಹೇಳೋ ಹಾಗೆ ಕಾಣಿಸದ್ಲಾ? ಅಮಾಯಕಿ ತರ ಕಾಣಿಸೋ ಮುಖ ನೋಡಿ ಮೋಸ ಮಾಡೋ ವ್ಯಕ್ತಿ ಹಾಗೆ ಹೇಗ್ ಅನ್ಕೋತೀರ? ಅಂದ್ರೆ ಅಮಾಯಕರ ಹಾಗೆ ಕಾಣಿಸೋರು ಡೇಂಜರ್ ಅಂತ ದೊಡ್ಡೋರ್ ಅಂತಾರಲ್ವಾ? ನಮ್ಮನೆ ಅತಿಥಿ ಬಗ್ಗೆ ಯಾರು ತಪ್ಪಾಗಿ ಮಾತಾಡಿದ್ರು ಚೆನ್ನಾಗಿರಲ್ಲ. ಅವಳನ್ನ ವಿರೋಧಿ ತರ ಯಾರು ನೋಡ್ಬೇಡಿ, ಸೈಲೆಂಟ್ ಆಗಿ ತಿನ್ನಿ. ಇವ್ರ ಮಾತ್ಗೆ ನೀನೇನ್ ತಲೆ ಕೆಡ್ಸ್ಕೋಬೇಡಮ್ಮ. ದೇವತೆ ಅಂತ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ, ನನ್ನ ಕ್ಷಮಿಸಿ.
ಅಡಿಗೆ ಎಲ್ರೂ ಮಾಡ್ತಾರೆ. ಮಹಿಮೆ ಇರೋ ಅಂತ ಮಹಿಳೆ ಕೈ ಅಡಿಗೆ ಅದ್ಭುತವಾಗಿರುತ್ತೆ. ಇಲ್ ಕೊಡಿ. ಪರವಾಗಿಲ್ಲ ಬಿಡು, ಪರವಾಗಿಲ್ಲ ಕೊಡಿ. ಯಾರಾದ್ರೂ ನೋಡ್ತಾರೆ. ಎಲ್ಲರೂ ಅವ್ರ ರೂಮಲ್ಲಿದ್ದಾರೆ. ಲೇಟ್ ಆಯ್ತು, ಸಾರಿ. ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರಾ? ಸಕ್ಸಸ್ಫುಲ್ ಆಗಿ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ ನಿನ್ನ ಎದುರುಗಡೆ ಬರಲಿಲ್ಲ. ಆ ವಿಷಯದಲ್ಲಿ ಒನ್ಸ್ ಅಗೇನ್ ನೀವೇನ್ ಬೇಕು ಅಂತ ಮಾಡ್ಲಿಲ್ವಲ್ಲ, ಅದಕ್ಕೆ ಪದೇ ಪದೇ ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ಜೊತೆಗೆ ನೀವ್ ಕಳ್ಸಿರೋ ರಾಕೆಟ್ ಸಂದೇಶದಿಂದಾನೇ ನಾನ್ ಕೂಲ್ ಆಗ್ಬಿಟ್ಟೆ. ಡಲ್ ಆಗಿದೆಯಲ್ಲ, ಮೈ ಹುಷಾರಿಲ್ವಾ? ಚೆನ್ನಾಗೇ ಇದ್ದೀನಿ. ನೀನ್ ಮಾಡಿದ ಅಡ್ಗೆ ಚೆನ್ನಾಗಿಲ್ಲ ಅಂದ್ರ? ಅತ್ತೆ ಮಾವ ಎಲ್ರೂ ಹೊಗಳಿದ್ರು. ಲಾವಣ್ಯ ನಿಮ್ಮಕ್ಕ ಕಾವ್ಯನ ಬಿಟ್ಟು. ಅವ್ರು ಬೇಕು ಅಂತಾನೆ ಅಡ್ಡಿ ಮಾಡ್ತಾರೆ. ಅವರು ಕೂಡ ಮೆಚ್ಕೊಳ್ಳೋ ದಿನ ಬರುತ್ತೆ. ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅದ್ರ ಬಗ್ಗೆ ಅಲ್ಲ, ಮತ್ತೆ ನಾನು ಒಳ್ಳೆ ಹುಡುಗಿ ಅಂತ ಸುಳ್ಳು ಹೇಳಲ್ಲ ಅಂತ ಅತ್ತೆ ಅನ್ಕೊಂತಾ ಇದ್ದಾರೆ. ಅನ್ಕೊಳ್ಳೋದೇನಿದೆ, ಅದ್ ನಿಜಾನೇ ಅಲ್ವಾ? ನಿಜ ಹೇಗಾಗತ್ತೆ? ನಾನ್ ನಿಜಾನೇ ಹೇಳಿಲ್ವಲ್ಲ. ನೀನ್ ನಿಜ ಹೇಳ್ದಿರೋ ಹಾಗೆ ಅಡ್ಡಿ ಮಾಡ್ತಿರೋದ್ ನಾನು. ಅಷ್ಟು ಮಾತ್ರಕ್ಕೆ ನೀನ್ ಸುಳ್ಳು ಹೇಳ್ದಾಗಲ್ಲ. ಹಾಗ್ ಸಮರ್ಥಿಸ್ಕೊಳ್ಳೋದು ಕರೆಕ್ಟ್ ಅಲ್ಲ ರೀ. ಸುಳ್ಳು ಹೇಳಿದ್ ನಾನು, ನಿಜನ ಮುಚ್ಚಿಟ್ಟಿದ್ ನಾನು. ಪ್ರತಿಯೊಂದ್ರಲ್ಲೂ ನನ್ ತಪ್ಪು ಮಾತ್ರನೇ ಇದೆ. ನಿನಗೇನು ಸಂಬಂಧ ಇಲ್ಲ. ನೀನೇನು ಯೋಚನೆ ಮಾಡಬೇಡ. ಅದ್ ಸರಿ, ನೀನ್ ಊಟ ಮಾಡದ್ಯಾ? ಎಲ್ರ ಜೊತೆ ಕೂತು ಊಟ ಮಾಡು ಅಂತ ಅತ್ತೆ ಹೇಳಿದ್ರು. ನಾನು ನಮ್ಮ ಮನೆಯವ್ರು ಬಂದ್ಮೇಲೆ ತಿಂತೀನಿ ಅಂತ ಹೇಳ್ದೆ. ಏನು ಹೀಗೇನೆ ಹೇಳದ್ಯಾ? ಆ ಅವಕಾಶ ನನ್ಗೆಲ್ಲಿದೆ? ಖಂಡಿತವಾಗ್ಲೂ ಒಂದಿನ ಬರುತ್ತೆ. ನನಗೆ ತುಂಬಾ ಹಶ್ವಾಗ್ತಿದೆ. ಊಟ ಮಾಡೋಣ ನಡಿ. ನಡೀರಿ. ಯಾ ಎಲ್ಲರೂ ಊಟ ಮಾಡಿರೋದಕ್ಕೆ ಮೆಲ್ಲಗ್ ನಿದ್ರೆಗೆ ಜಾರಿರ್ತಾರೆ. ಆರಾಮಾಗಿ ಊಟ ಮಾಡೋಣ ಬಾ. ನೀವು ಕೈ ತೊಳ್ಕೊಂಡ್ ಬನ್ನಿ. ಕೂತ್ಕೊಳ್ಳಿ. ನೀನ್ ಕೂತ್ಕೋ, ನಾನು ಬಡಿಸ್ತೀನಿ. ಅಯ್ಯೋ, ಯಾಕೆ ಹಾಗೆ? ನೀವು ಕೂತ್ಕೊಳ್ಳಿ. ಏನ್ ಪರವಾಗಿಲ್ಲ, ತಾವು ಕೂತ್ಕೊಳ್ಳಿ ಶ್ರೀಮತಿ ಅವರೇ. ಅದಲ್ಲ ರೀ. ಕೂತ್ಕೊಳ್ಳಿ, ಇದ್ರಲ್ಲಿ ತಪ್ಪೇನು ಇಲ್ಲ ರೀ. ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆಯೇ, ಕನಸುಗಳ ರಾಶಿಯನು ತಂದಾವೋ ಚೆಲುವೆಯೇ, ಒಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ, ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ. ಮೊದ್ಲು ನೀವ್ ತಿಂದೆ. ಏನೂ ಪರವಾಗಿಲ್ಲ, ತಿನ್ನು. ಇವರ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ಈಗ ನೀವು ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು.
ಮೊದಲು ನೀರು ಕುಡಿ. ನಿಧಾನವಾಗಿ ಕುಡಿ. ನಾನು ನೋಡ್ತಿರೋದು ನಿಜಾನೇನಾ? ನನ್ನ ಮಾವನ ಜೊತೆ ಇಷ್ಟೊಂದು ಸಲಿಗೆಯಿಂದ ಇರ್ತಾಳ? ಇವಳು ಕೆನ್ನೆಗೆ ಬಾರಿಸ್ಬೇಕು. ನಾನೊಬ್ಳೇ ಅಲ್ಲ, ನನ್ನ ಗ್ಯಾಂಗ್ನ ಕರೆಸಿ ದಾಳಿ ಮಾಡಿಸ್ಬೇಕು. ಇವಾಗ ಓಕೆನಾ? ಏನು ಟೆನ್ಷನ್ ಮಾಡ್ಕೊಳ್ದೆ ತಿನ್ನೋ, ಓಕೆನಾ? ಉಪ್ಪು ಖಾರದ ಸ್ಕೆಚ್ ಬಗ್ಗೆ ನೀವು ನಮ್ಮ ಹತ್ರ ಮೊದಲೇ ಹೇಳಿದಿದ್ರೆ ಎಲ್ರದ್ದು ಒಂದೇ ಮಾತಾಗಿರ್ತಿತ್ತು. ಅಡುಗೆ ಬಗ್ಗೆ 100 ಕೊಂಕು ಮಾತಾಡ್ತಿದ್ವಿ. ಅದಕ್ಕೆ ಹೇಳ್ತಾರೆ ಗಂಡಸರ ಸಲಹೆನ ಕೂಡ ಹೆಂಗಸರು ತಗೋಬೇಕು ಅಂತ. ಕನಿಷ್ಠ ನೀನಾದ್ರೂ ನಾನು ನೋಡಿ ಕಣ್ಣು ಹೊಡೆದಿದ್ರೆ ಚೆನ್ನಾಗಿರ್ತಿತ್ತು. ಏನು? ಅದೇ ವಸಂತ, ಸನ್ನೆ ಮಾಡಿದ್ರು ಚೆನ್ನಾಗಿರ್ತಿತ್ತು ಅಂತ ಅರ್ಥ. ಒಂದು ದಿನದಲ್ಲೇ ಅತ್ತೆ ಮನ್ಸನ್ನ ಗೆದ್ಬಿಟ್ಲು. ಅದ್ನ ನನ್ಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅಮ್ಮ, ಏನೇ? ನನ್ನ ಬಾಯಾರೆ ನಾನು ಹೇಳೋದಿಲ್ಲ, ನಿಮ್ ಕಣ್ಣಾರೆ ನೋಡ್ಬೋದು, ಬನ್ನಿ. ಅಯ್ಯೋ, ವಿಷಯ ಏನು ಅಂತ ಹೇಳೆ ಮೊದ್ಲು. ಅವನಿ ಶ್ರೀಕರ್ ಮಾವ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು. ಏನು? ವಿಷಯನ ವಿವರವಾಗಿ ಹೇಳಲಿಲ್ಲ ಅಂತಂದ್ರೆ ಆ ಮಾತಿಗೆ ತುಂಬಾ ಅರ್ಥಗಳು ಬಂದ್ಬಿಡುತ್ತೆ. ಸ್ವಲ್ಪ ಕಂಟೆಂಟ್ ಬಗ್ಗೆ ಹೇಳು. ಇಬ್ಬರು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಅಯ್ಯಯ್ಯ, ಇಷ್ಟೇನಾ? ಇನ್ನೇನೇನೋ ಅನ್ಕೊಂಡ್ನಲ್ಲೇ. ಅದಕ್ಕೆ ರೆಡ್ ಹ್ಯಾಂಡೆಡ್ ಅಂತ ಹೆಸರು ಯಾಕೋ? ಅವನಿಗೆ ಕೆಮ್ಮು ಬಂದಿದ್ದಕ್ಕೆ ಮಾವ ನೆತ್ತಿ ಮೇಲೆ ತಡ್ತಿದ್ದಾರೆ. ನೆತ್ತಿ ಮೇಲೆ ಹೊಡಿದೆ, ಬೆನ್ನಿಗೆ ಹೊಡಿತಾರಾ? ನೀರ್ ಕೂಡ ಕುಡಿಸ್ತಾ ಅಪ್ಪ. ತಕ್ಷಣ ಈ ವಿಷಯದ ಬಗ್ಗೆ ಅಮ್ಮಮ್ಮ ತಾತಂಗೆ ಹೇಳೋಣ ಬನ್ನಿ. ಅವ್ರ ರಿಲೇಷನ್ ಏನೋ ತಿಳ್ಕೊಳ್ಳೋಣ. ಬನ್ನಿ ಬನ್ನಿ, ಬೇಗ ಬನ್ನಿ. ನಿಂತ್ಕೊಳ್ಳಿ. ನೀವ್ ಹೋಗಿ ಹೇಳಿದ ತಕ್ಷಣ ನಮ್ಗೆ ವರ್ಕೌಟ್ ಆಗೋದು ಏನೂ ಇಲ್ಲ. ಯಾಕೆ ಹೀಗೆ ಹೇಳ್ತಿದ್ಯಾ? ಬಲಾನೇ ಇಲ್ದಿರೋ ಪಾಯಿಂಟ್ನ ಹಿಡ್ಕೊಂಡು ನಮ್ ಬಲಾನ ತೋರ್ಸಕ್ಕಾಗಲ್ಲ. ಆ ಅವನಿನ ಗೆಸ್ಟ್ ಹೌಸಲ್ಲಿ ಇಟ್ಟಿದ್ದಕ್ಕೆ ಅಪಾರ್ಥ ಮಾಡ್ಕೊಳ್ದೇನೆ ಅತಿಥಿಯಾಗಿ ಮಾಡಿ ನಮ್ ತಲೆ ಮೇಲ್ ಕೂರ್ಸಿ ಅತ್ತೆ ಹತ್ರ ತಲೆ ಮೇಲ್ ಹೊಡ್ದ. ನೀರ್ ಕುಡ್ಸಿ ಅಂತ ಅಂದ್ರೆ ನಮ್ಗೆ ತಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾಳೆ ಹೊರ್ತು ತಪ್ಪು ಅಂತ ಮಾತ್ರ ಹೇಳಲ್ಲ. ನನ್ ಮಗ ಯಾರಿಗೆ ಆದ್ರೂ ಹಾಗೆ ಮಾಡ್ತಾನೆ ಅಂತ ಸಮರ್ಥನೆ ಮಾಡ್ಕೋತಾರೆ ಹೊರ್ತು ನಮಗ್ ಬೇಕಾಗೋದ್ ಏನು ಹೇಳಲ್ಲ. ಸಿಸ್ಟರ್ ಹೇಳಿದ್ದು ಪಾಯಿಂಟೇ. ಹಾಗಂತ ಬಿಟ್ರೆ ಅವ್ರಿಗೆ ಭಯನೇ ಇರಲ್ಲ ಅತ್ತೆ. ಆಗ್ಲೇ ಅಡಿಗೆನ ಹಾಳ್ ಮಾಡಿ ಅವಳನ್ನ ಕೆಟ್ಟೋರನ್ನಾಗಿ ಮಾಡ್ಬೇಕು ಅಂತ ಪೆದ್ರಾಗ್ಬಿಟ್ವಿ. ಇನ್ನೊಂದ್ಸರಿ ನಮ್ಗ ಪರಿಸ್ಥಿತಿ ಬರ್ಬಾರ್ದು. ಮತ್ತೆ ಅವನಿನ ಹೊರಗಡೆ ಕಳ್ಸೋದು ಹೇಗೆ? ಟೈಮ್ ಬಂದಾಗ ಅವಕಾಶ ತಾನಾಗ್ತಾನೆ ಹುಡ್ಕೊಂಡ್ ಬರುತ್ತೆ. ಯುದ್ಧ ಶುರುವಾದ್ರೆ ಆಯುಧಗಳು ತನಗ್ ತಾನೇ ಬರುತ್ತೆ ಅನ್ನೋ ಹಾಗೆ. ಸರಿಯಾಗಿ ಹೇಳ್ದೆ ಸಿಸ್ಟರ್. ಎಲ್ಲರೂ ಅವರಿಬ್ರ ಮೇಲೆ ಫೋಕಸ್ ಮಾಡೋಣ. ಖಂಡಿತ ಕೈಗೆ ಸಿಗ್ತಾರೆ. ತಗೊಳ್ಳಿ. ಇಷ್ಟು ಆರಾಮಾಗಿ ಊಟ ಮಾಡೋ ಅವಕಾಶ ಸಿಗುತ್ತೆ ಅಂತ, ಅದು ಕೂಡ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ ನೀವು ಹೊರಡಿ, ಇದನ್ನೆಲ್ಲ ಕ್ಲೀನ್ ಮಾಡಿ ಬರ್ತೀನಿ. ಮಾರ್ನಿಂಗ್ ನೋಡ್ಕೋಬಹುದು, ನೀನ್ ಹೋಗಿ ನಿದ್ರೆ ಮಾಡು. ಅದಲ್ಲ ರೀ, ಇವೆಲ್ಲ ಇನ್ನೇನು ಮಾತಾಡ್ದೇನೆ ಬಾ. ನೀವೆಲ್ಲಿಗೆ? ನಿನ್ ರೂಮ್ವರೆಗೂ ಬರ್ತೀನಿ.
10 ಕಿಲೋಮೀಟರ್ ದೂರ ಇದೆ ಅಲ್ವಾ? ನಮ್ಮ ಒಂಟಿತನ ಅದಕ್ಕಿಂತ ದೂರ ಅನಿಸ್ತಿದೆ. ನಡಿ. ರೂಮ್ವರೆಗೂ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ರೂಮ್ ಒಳಗಡೆನೆ ಬಂದ್ರಿ. ಇನ್ನು ಹೊರಡಿ. ಏನ್ ಹಾಗೆ ನೋಡ್ತಿದ್ದೀರಾ? ಏನಾಯ್ತ್ರಿ? ಈ ಕೈಯಲ್ಲಿ ಮಾಡಿರೋ ಅಡಿಗೆ ಅಮೃತದ ಹಾಗಿತ್ತು. ಗಂಡಸ್ರ ಜೀವನ ಹೆಂಗಸ್ರ ಕೈಯಲ್ಲೇ ಇರತ್ತೆ ಅವನೇ. ಹೌದಾ? ಈ ಕೈಗಳು ಚೆನ್ನಾಗಿ ಅಡಿಗೆ ಮಾಡುತ್ತೆ, ಪ್ರೀತಿಯಿಂದ ಟಾಟ ಮಾಡುತ್ತೆ, ಲಾಲನೆಯಿಂದ ಸಮಾಧಾನ ಮಾಡುತ್ತೆ. ಒಂದಲ್ಲ, ತುಂಬಾ ತುಂಬಾ ಮಾಡ್ತವೆ. ಹೆಣ್ಣಿನ ಕೈ ರೇಖೆನಲ್ಲೇ ಗಂಡಸ್ರ ಜೀವನ ಇರತ್ತೆ. ಅದಕ್ಕೆ ಹೆಣ್ಣಿನ ಪ್ರೀತಿಗೆ ಗಂಡಸು ಗುಲಾಮಾಗಿ ಬದಲಾಗ್ತಾನೆ. ತುಂಬಾ ಜಾಸ್ತಿ ಹೊಗಳ್ತಿದ್ದೀರೇನು? ಎಷ್ಟು ಹೊಗಳಿದ್ರೂ ಕಡಿಮೆನೆ ಅವನೇ. ನೀವಿಷ್ಟು ಹೇಳಿರೋದಕ್ಕೆ ಈ ಕೈಗಳ ಬಗ್ಗೆ ನಾನು ಒಂದ್ ಹೇಳ್ಬೇಕನ್ಕೊಂತಾ ಇದ್ದೀನಿ. ಹೌದಾ? ಹೇಳು ಹೇಳು ಹೇಳು. ಹೆಣ್ಮಕ್ಳ ಕೈಗೆ ಹಾಕೋ ಗೋರಂಟಿ ಕೆಂಪಾದ್ರೆ ಒಳ್ಳೆ ಗಂಡ ಸಿಗ್ತಾನೆ ಅಂತಾರೆ. ನನ್ನ ಕೈ ಯಾವಾಗ್ಲೂ ಕೆಂಪಾಗ್ತಿತ್ತು. ಅದಕ್ಕೆ ಇಷ್ಟು ಒಳ್ಳೆ ಗಂಡನ್ ಪಡ್ಕೊಂಡಿದ್ದೀನಿ. ನಿನ್ಗೋಸ್ಕರ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಪ್ರತಿ ಜನ್ಮದಲ್ಲೂ ಹುಡ್ತಾ ಇರ್ತೀನಿ. ನಿಜರಿ ಸಾನಿ ನಿಜಮಗ ಮರಿ ಪದ ನಿಜರಿ ಸಾನಿ ನಿಜಮಗ ಮರಿ. ಇನ್ನು ಕೈ ಬಿಟ್ರೆ ನಾನು ಹೋಗಿ ಮಲ್ಕೊಂತೀನಿ. ನಾನಿಲ್ದೇನೆ ನಿದ್ರೆ ಬರುತ್ತಾ? ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮನಸ್ಸು ಸುಸ್ತಾಗಿ ಕಣ್ಣು ಕೆಂಪಾಗಿ ಬದಲಾದಾಗ ಯಾವುದೋ ಮಧ್ಯರಾತ್ರಿಲಿ ನಿದ್ದೆಗೆ ಜಾರ್ತಾ ಇದ್ದೀನಿ. ನನ್ನ ನಿದ್ದೆಲಿ ಪ್ರಶಾಂತತೆ ಇಲ್ಲ ರೀ. ಹೋಗ್ಲಿ. ಏನ್ ಹೇಳಿ? ಅದು ಹೇಳ್ರಿ. ಕೇಳೋದಕ್ಕೆ ಸ್ವಲ್ಪ ಸಂಕೋಚ ಆಗ್ತಿದೆ. ನನ್ನ ಹತ್ರ ಸಂಕೋಚ ಯಾಕೆ? ನಿನಗೆ ಜೊತೆಯಾಗಿ ಇವತ್ತು ನಿನ್ ರೂಮಲ್ಲೇ ಇದ್ಬಿಡು ಅಂತೀಯಾ?